ತುಳುನಾಡಿನ ದೈವಗಳ ಕಾಣಿಕಕ್ಕೆ ಭಕ್ತಿಯಿಂದ ಶರಣಾಗಿ ಬರುವ ಭಕ್ತರು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಖ್ಯಾತ ನಟ ನಟಿಯರು ದೈವಗಳ ನೇಮೋತ್ಸವದಲ್ಲಿ ಭಾಗಿಯಾಗಿ ತಮ್ಮ ಇಷ್ಟಾರ್ಥಕ್ಕೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಅನೇಕರು ಕಾಣಿಕದ ದೈವಗಳ ಕ್ಷೇತ್ರಕ್ಕೆ ಬಂದು ದೈವದ ಮುಂದೆ ಭಕ್ತಿಯಿಂದ ಪ್ರಾರ್ಥಿಸಿ ಹೋಗಿದ್ದಾರೆ. ಇದೀಗ ತಮಿಳು ಚಿತ್ರರಂಗದ ಸ್ಟಾರ್ ನಟ ವಿಶಾಲ್ ಕೂಡ ತುಳುನಾಡ ದೈವಕ್ಕೆ ತಲೆಬಾಗಿ ನಮಸ್ಕರಿಸಿದ್ದಾರೆ. ಮಂಗಳವಾರ ಮುಲ್ಕಿಯ ಪಕ್ಷಿಕೆರೆ ಸಮೀಪದ ಹರಿಪಾದೆ ಜಾರಂದಾಯನಿಗೆ ನಡೆದಂತಹ ವಾರ್ಷಿಕ ನೇಮಕ್ಕೆ ತಮಿಳು ನಟ ವಿಶಾಲ್ ಆಗಮಿಸಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ಆಗಮಿಸಿದ್ದ ವಿಶಾಲ್ ಜಾರಂದಾಯನ ಈ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ವಿಶಾಲ್ ಅವರ ಅನಾರೋಗ್ಯದ ಬಗ್ಗೆ ಅವರ ಅಭಿಮಾನಿಗಳು ಸಾಕಷ್ಟು ಆತಂಕ ವ್ಯಕ್ತಪಡಿಸಿದ್ರು. ಆದರೆ ಅನಾರೋಗ್ಯ ಇಲ್ಲ ಎಂದು ಹೇಳಿದ ವಿಶಾಲ್ ಇಂದು ತುಳುನಾಡ ದೈವಗಳ ಸನ್ನಿಧಿಯಲ್ಲಿ ತನ್ನ ಅನಾರೋಗ್ಯ ಪರಿಹರಿಸಲು ಕೋರಿಕೊಂಡಿದ್ದಾರೆ. ಈ ವಿಚಾರವನ್ನ ಕ್ಷೇತ್ರದ ಅರ್ಚಕರು ಕೂಡ ಹೇಳಿದ್ದು, ವಿಶಾಲ್ ಅವರು ಗುಣಮುಖರಾಗಿ ಬಳಿಕ ಮತ್ತೆ ಬಂದು ತುಲಾಭಾರ ಸೇವೆ ನೀಡುವಂತೆ ಸಲಹೆ ನೀಡಿದ್ದಾರೆ. ಬಳಿಕ ದೈವಗಳ ನೇಮೋತ್ಸವದಲ್ಲೂ ಭಕ್ತಿಯಿಂದ ಭಾಗವಹಿಸಿದ ವಿಶಾಲ್ ಮತ್ತು ಕುಟುಂಬಸ್ಥರು ಸಂಪೂರ್ಣ ನೇಮವನ್ನ ವೀಕ್ಷಿಸಿದ್ದಾರೆ. ಈ ವೇಳೆ ದೀಟಿಗೆ ಹಿಡಿದು ವಿಶಾಲ್ ಮುಂದೆ ನಿಂತ ದೈವ ಕೂಡ ಕಣ್ಣೀರು ಹಾಕದಿರು, ನಾನಿದ್ದೇನೆ ಎಂದು ಅಭಯ ಕೂಡ ನೀಡಿದೆ. ಜಾರಂದಾಯ ನೇಮವನ್ನ ವೀಕ್ಷಿಸಿ ವಿಶಾಲ್ ನಮ್ಮ ಕುಡ್ಲ ವಾಹಿನಿಯ ಜೊತೆ ಕನ್ನಡದಲ್ಲೇ ಮಾತನಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ಮೂಲಕ ಇಲ್ಲಿನ ದೈವಗಳ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ಸಿಕ್ಕಿತು. ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಇದೇ ಮೊದಲ ಬಾರಿ ಇಂತಹ ಒಂದು ಕಾರ್ಯಕ್ರಮ ನೋಡ್ತಾ ಇರುವಂತ ಕಾರಣ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ರಿಷಬ್ ಶೆಟ್ಟಿಗೆ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಸಿನಿಮಾನ ನೋಡಿದ್ದೀನಿ ಭೂತಕೋಲ. ಫಸ್ಟ್ ಟೈಮ್ ಇಲ್ಲಿ ಮ್ಯಾಂಗ್ಳೂರು ಬಂದಿದ್ದೀನಿ. ಫಸ್ಟ್ ಟೈಮ್ ಇನ್ ಪರ್ಸನ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಆಮೇಲೆ ಈಡು ಬಂದಿದ್ದೀನಿ. ಅದೇ ಇಲ್ಲಿದೆ ಮಾತಾಡೋದಿಲ್ಲ. ಇಲ್ಲಿ ಫಸ್ಟ್ ಟೈಮ್ ಅಲ್ಲ, ಸೊ ಬಟ್ ಇಟ್ಸ್ ನೈಸ್. ಫಸ್ಟ್ ಟೈಮ್ ಡಿವೈನ್ ಎಕ್ಸ್ಪೀರಿಯನ್ಸ್. ಸೊ ವಿಶಾಲ್ ಅವರ ಅನಾರೋಗ್ಯದ ವಿಚಾರದಲ್ಲಿ ತಮಿಳುನಾಡಿನಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ಆತಂಕ ವ್ಯಕ್ತಪಡಿಸಿದ್ದಾರೆ. 12 ವರ್ಷಗಳ ಹಿಂದೆ ಆರಂಭಿಸಿದ್ದ ಮದಗಜ ರಾಜ ಕಳೆದ ತಿಂಗಳು ತೆರೆಗೆ ಬಂದಿತ್ತಾದರೂ ವಿಶಾಲ್ ಹೊಸ ಸಿನಿಮಾಗೆ ಸಹಿ ಹಾಕಿಲ್ಲ ಎನ್ನಲಾಗಿತ್ತು. ಇದೀಗ ಇದೇ ವಿಚಾರಕ್ಕೆ ತುಳುನಾಡ ದೈವಗಳ ಮೊರೆ ಹೋಗಿ ದೈವಗಳ ಅಭಯ ಪಡೆದುಕೊಂಡು ತೆರಳಿದ್ದಾರೆ.